one thing. I don't know whether I'm right or wrong. You tell me. See, now he's completing his. ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಜ್ಯ ಬಿಜೆಪಿಯ ಬುಡವೆ ಇದೀಗ ಶೇಕ್ ಮಾಜಿ ಮುಖ್ಯಮಂತ್ರಿಯ ಆಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್. ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಕಿಕ್ಔಟ್. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಈ ಪರಿಷತ್ ಚುನಾವಣೆಯ ಆದ ನಂತರ ಬಿ ಜೆ ಪಿಯಿಂದ ಕಾಂಗ್ರೆಸ್ ಪರವಾಗಿ ಅಡ್ಡ ಮತದಾನ ಯಾವಾಗ ಆಯ್ತಲ್ಲ, ಆಗ ಎಲ್ಲವೂ ಕೂಡ ಬಿ ಜೆ ಪಿ ವಿರೋಧವಾಗಿ ಕೆಲಸ ಮಾಡ್ತು, ಅಥವಾ ಬಿ ಜೆ ಪಿಯನ್ನು ಅಡ್ಡಡ್ಡ ಮಲಗಿಸ್ತು, ಅಥವಾ ಇಡೀ ದೇಶದ ಬಿ ಜೆ ಪಿಯ ಮಾನ ಮರ್ಯಾದೆಯನ್ನು ರಾಜ್ಯ ಬಿ ಜೆ ಪಿ 3 ಕಾಸಿಗೆ ಹರಾಜು ಹಾಕ್ತು ಎನ್ನುವಂಥ ಸುದ್ದಿ ದೊಡ್ಡದಾಗಿ ಚರ್ಚೆ ಮಾಡ್ತಾ ಇರುವಾಗಲೇ ನಾನು ಅಡ್ಡ ಮತದಾನ ಮಾಡಿಲ್ಲ, ನಾನೊಬ್ಬ ಪಕ್ಷದ ಕಾರ್ಯಕರ್ತ, ಹೀಗಾಗಿ ನೀವು ಯಾರೇ ಬರೆದಿದ್ರೂ ಕೂಡ ನಾನು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣವನ್ನು ಮಾಡ್ತೇನೆ ಎನ್ನುವಂಥ ಧೈರ್ಯದ ಮಾತನ್ನು ಹೇಳಿ ಧರ್ಮಸ್ಥಳಕ್ಕೆ ಹೋಗಿ ನಾನು ಅಡ್ಡ ಮತದಾನ ಮಾಡಿಲ್ಲ ಎನ್ನುವಂಥ ಮಾತನ್ನು ಹೇಳಿ ನನ್ನ ಮೇಲೆ ಬಂದಂಥ ಒಂದು ಗೂಬೆಯನ್ನು, ನನ್ನ ಮೇಲೆ ಬಂದ ಅಪವಾದವನ್ನು ಹಾಗೆ ತೊಳ್ಕೊಂಡು ಬಂದರು ಇದೇ ವಿಜಯೇಂದ್ರ, ಅಂದರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ. ಆದರೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲಿಕ್ಕೆ ಅಡ್ಡ ಮತದಾನ ಮಾಡಲಾಯಿತಾ? ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಬಣದ ವಿರುದ್ಧವಾಗಿ ನೂರಾರು ಬಿ ಜೆ ಪಿಯ ದೊಡ್ಡ ದೊಡ್ಡ ನಾಯಕರು ಕತ್ತಿ ಮಸೀತಾ ಇದ್ರು. ಒಂದು ಕಡೆ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆಯಾದರು, ಮತ್ತೊಂದು ಕಡೆ ಜಾರಕಿಹೊಳಿ ಒಂದು ಹಂತಕ್ಕೆ ವಿರೋಧಿಯಾಗಿದ್ದಾರೆ. ಜೊತೆಗೆ ಬೇರೆ ಅಂದರೆ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ರಮೇಶ್ ಜಾರಕಿಹೊಳಿ, ಸಿದ್ದೇಶ್ವರ್, ಬಿ ಪಿ ಹರೀಶ್, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ, ಹೀಗೆ ಬೇರೆಯವರು ಕೂಡ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲೇಬೇಕೆನ್ನುವಂಥ ಒಂದು ತಗಾದಿಯನ್ನು ತೆಗೆದು ಹಠವನ್ನು ಹಿಡಿದು ಬೇರೆ ಬಣದ ಒಂದು ಸಭೆಯಲ್ಲಿ ಮೀಟಿಂಗ್ ಮಾಡ್ತಿದ್ರೆ, ಮತ್ತೊಂದು ಕಡೆ ಈ ತಟಸ್ಥ ನಾಯಕರಿದ್ದಾರಲ್ಲ ಅವರು ಡೇಂಜರ್ ಆಗಿ ಕಾಣ್ತಿದ್ರು. ನೋಡಿ, ಒಂದು ಕಡೆ ಮಲಗಿರುವಂಥ ವ್ಯಕ್ತಿಯನ್ನು ಎಬ್ಬಿಸಬಹುದೇ ಹೊರತು ಮಲಗಿದ ಥರ ನಾಟಕ ಮಾಡ್ತಿರುವಂಥ ವ್ಯಕ್ತಿಯನ್ನು ಖಂಡಿತವಾಗಲೂ ಎಬ್ಬಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಮಾತಿದ್ದಿಲ್ಲ. ಅದೇ ಥರದಲ್ಲಿ ವಿಜಯೇಂದ್ರ ಅವರ ವಿರುದ್ಧವಾಗಿ ಅಥವಾ ಬಿ ಜೆ ಪಿಯನ್ನು ಹಾಳು ಮಾಡಲೇಬೇಕೆನ್ನುವಂಥ ದೃಷ್ಟಿಯಲ್ಲಿ ಕೆಲವೊಬ್ಬರು ತಟಸ್ಥ ಮನಸ್ಕರಿದ್ದರು. ಅವರು ವಿಜಯೇಂದ್ರ ಅವರನ್ನ ನೇರವಾಗಿ ವಿರೋಧ ಮಾಡ್ತಿರಲಿಲ್ಲ, ಆದರೆ ಈ ವಿರೋಧಿ ಬಣಕ್ಕೆ ಒಂದು ಪುಷ್ಟಿಯನ್ನು ಕೊಡ್ತಾ ಇದ್ರು, ನೈತಿಕ ಬೆಂಬಲವನ್ನು ಕೊಡ್ತಾ ಇದ್ರು, ಮತ್ತು ಈ ಕಿತ್ತೋಗಿರುವಂಥ ಹಾಳು ಬುದ್ಧಿಯ ಪ್ಲ್ಯಾನನ್ನು ಕೂಡ ಕೊಡ್ತಾ ಇದ್ರು. ಅದರ ಫಲವಾಗಿ ಪಾಪ ಯತ್ನಾಳ್ ಅವರು ಬಲಿಪಶುವಾದರು. ಆದರೆ ಮುಂದುವರಿದ ಭಾಗವಾಗಿ ಇದೀಗ ಸದಾನಂದ ಗೌಡರು ಎಚ್ಚೆತ್ತುಕೊಂಡಿದ್ದಾರೆ, ತಿರುಗಿ ಬಿದ್ದಿದ್ದಾರೆ. ಜೊತೆಗೆ ಇದೀಗ ಅವರ ಆಡಿಯೋ ಒಂದು ಸಖತ್ತಾಗಿ ಸದ್ದನ್ನ ಮಾಡ್ತಾ ಇದೆ. ವಿಜಯೇಂದ್ರ ಅವ್ರನ್ನ ನೀವು ಕಿತ್ತು ಬಿಸಾಡಬೇಕು ಎನ್ನುವಂಥ ವರಿಷ್ಠ ಜೊತೆ ಆಡಿದಂಥ 2 ನಿಮಿಷದ ಆಡಿಯೋ ಇದೆಯಲ್ಲ, ಅದು ಇದೀಗ ಬಿ ಜೆ ಪಿಯ ಬುಡವನ್ನೇ ಶೇಕ್ ಮಾಡುವಂಥ ಹಂತಕ್ಕೆ ಹೋಗಿದೆ. ನೋಡಿ, ಸಿದ್ದರಾಮಯ್ಯರವನ್ನ ಕೆಳಗಿಳಿಸಿದಾಗ, ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದಾಗ ಪ್ರತಿಯೊಬ್ಬ ಬಿ ಜೆ ಪಿ ನಾಯಕರು ಹೇಳಿದ್ದೇನೆಂದರೆ 2022ರ ಚುನಾವಣೆಯಲ್ಲಿ 150ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದು ಬರ್ತೇವೆ ಎನ್ನುವಂಥ ಲೆಕ್ಕಾಚಾರ, ಊಹಾಪೋಹ, ಸಂಭ್ರಮಾಚರಣೆ ಎಲ್ಲವೂ ಆಗಿತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರ ಒಂದೇ ಹೊಡೆತಕ್ಕೆ ಎಲ್ಲವೂ ಕೂಡ ಮಕ್ಕಾಡೆ ಮಲಗೋಯ್ತು. ಒಂದು ಕಡೆ ಬಿ ಜೆ ಪಿ 3 ಬಣವಾಗಿ ಹೊಡೆದು ಹೋಳಾಗಿ ಹೋಗ್ಬಿಟ್ರೆ, ಮತ್ತೊಂದು ಕಡೆ ಇದೀಗ ರಾಜ್ಯಾಧ್ಯಕ್ಷರೇ ತಲೆದಂಡವಾಗುವಂಥ ಸನ್ನಿವೇಶ. ಮತ್ತೊಂದು ಕಡೆ ಕಾಂಗ್ರೆಸ್ ಪರ ಅಡ್ಡ ಮತದಾನವಾದಂಥ ಭೀತಿಯಿಂದ ವಿಜಯೇಂದ್ರ ಅವರ ತಲೆದಂಡ ಸಾಧ್ಯತೆ. ವಿಪಕ್ಷ ನಾಯಕರು ಶಾಸಕಾಂಗ ಪಕ್ಷವನ್ನು ಕರಬೇಕಿತ್ತು, ಅವರಿಗೆ ಟ್ರೈನಿಂಗ್ ಕೊಡಬೇಕಿತ್ತು ಮತದಾನದ, ಅದು ಮಾಡಲಿಲ್ಲ. ಹೀಗಾಗಿ ಈ ಇಬ್ಬರು ನಾಯಕರ ತಲೆದಂಡ ಆಗತ್ತಾ, ಕಾದು ನೋಡಬೇಕು. ಆದರೆ ಇದೀಗ ಬಿಡುಗಡೆಯಾಗಿರುವಂಥ ಒಂದು ಆಡಿಯೋ, ಸದಾನಂದ ಗೌಡರು ಮಾತಾಡಿದ್ದಾರೆ ಎನ್ನಲಾದಂಥ ಆಡಿಯೋ ಸಖತ್ತಾಗಿ ಸದ್ದನ್ನ ಮಾಡ್ತಾ ಇದೆ. ಆ ಆಡಿಯೋದಲ್ಲಿ ಏನಿದೆ ಅನ್ನೋದನ್ನು ನೋಡ್ತಾ ಹೋದರೆ, ಸದಾನಂದ ಗೌಡರು ವರಿಷ್ಠರ ಜೊತೆ ಮಾತನಾಡ್ತಾ ಹೇಳ್ತಾರೆ, ಅದೇನೆಂದರೆ ವಿಜಯೇಂದ್ರ ಅವರ ಅವಧಿ, ರಾಜ್ಯಾಧ್ಯಕ್ಷರ ಅವಧಿ ಇದೇ ನವೆಂಬರ್ 20ಕ್ಕೆ 3 ವರ್ಷ ಮುಗಿಯುತ್ತೆ. ಅಲ್ಲೇ ತನಕ ಕಾದು ನೋಡೋಣ. ಈಗಲೇ ನಾವು ಕಿತ್ತು ಬಿಸಾಡಿದ್ರೆ, ಅಂದರೆ ಅಡ್ಡ ಮತದಾನದ ಹೆಸರನ್ನು ಹೇಳಿಕೊಂಡು ರಾಜ್ಯಾಧ್ಯಕ್ಷರು ಸರಿಯಾಗಿ ಕೆಲಸ ಮಾಡಿಲ್ಲ ಎನ್ನುವಂಥ ಒಂದೇ ನೆಪವನ್ನು ಇಟ್ಕೊಂಡು ಏನಾದರೂ ನಾವು ರಾಜ್ಯಾಧ್ಯಕ್ಷರನ್ನ ಕಿತ್ತು ಬಿಸಾಡಿದ್ರೆ, ಅಷ್ಟಕ್ಕೆ ಲಿಂಗಾಯತ ಮುಖಂಡರ, ಲಿಂಗಾಯತ ಮತದಾರರು ನಮ್ಮ ಮೇಲೆ ತಿರುಗಿ ಬೀಳಬಹುದು. ಹೀಗಾಗಿ ಜುಲೈ ಕಾದು ನೋಡೋಣ, ಆಗಸ್ಟ್ ಕಾಯೋಣ, ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ವೇಳೆಗೆ ನಾವು ಅವರನ್ನ ಕಿಕ್ಔಟ್ ಮಾಡಿ ಬಿಡೋಣ, ಎಲ್ಲವೂ ಸರಿಯಾಗುತ್ತೆ ಎನ್ನುವಂಥ ಮಾತನ್ನು ವರಿಷ್ಠರ ಜೊತೆ ಆಡಿದ್ದಾರೆ. ಇದು ಇದೀಗ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ. ಅಷ್ಟಕ್ಕೂ ನೋಡಿ, ದಾವಣಗೆರೆಯ ಬೈ ಎಲೆಕ್ಷನಲ್ಲಿ
ಜಮೀರ್ ಅಹ್ಮದ್ ಖಾನ್ ಮತ್ತು ಬೇರೆಯವರ ಜೊತೆ ಮಾತನಾಡಿದ್ದು ಅವೆಲ್ಲವೂ ಕೂಡ ಒಂದು ಕಡೆ ಒಬ್ಬರು ರಿಲೀಸ್ ಮಾಡಿರಬಹುದು ಅಥವಾ ಬೇರೆ ಬೇರೆ ಮುಖಾಂತರ ಅದನ್ನು ತೆಗೆಸಿರುವಂಥ ಅಂದರೆ ಗುಪ್ತಚರ ಇಲಾಖೆಯನ್ನು ಬಳಸಿಕೊಂಡು ಅದನ್ನು ಆಡಿಯೋನ ರೆಕಾರ್ಡ್ ಮಾಡಿರಬಹುದು. ಆದರೆ BJPಯ ಪಕ್ಷದ ಒಳಗಡೆ ಆದಂಥ ಅದರಲ್ಲೂ ಒಬ್ಬ ಮಾಜಿ ಮುಖ್ಯಮಂತ್ರಿ ಅಥವಾ ಮಾಜಿ ಕೇಂದ್ರ ಸಚಿವ ಅಥವಾ BJPಯ ರಾಜ್ಯಾಧ್ಯಕ್ಷರಾದಂಥ ಸದಾನಂದ ಗೌಡರು ವರಿಷ್ಠರ ಜೊತೆ ಮಾತಾಡಿದ್ದಾರೆ ಎನ್ನಲಾದಂಥ ಆಡಿಯೋವನ್ನು ಬಿಟ್ಟವ್ರು ಯಾರು? ಇದರ ಹಿಂದೆ ಏನು ಕತೆ ಇದೆ? ಅಥವಾ ವರಿಷ್ಠರು ಕೂಡ ವಿಜೇಂದ್ರ ಜೊತೆ ಶಾಮೀಲಾಗ್ಬಿಟ್ರ ಅಥವಾ ಸಂಪೂರ್ಣವಾಗಿ ಸದಾನಂದ ಗೌಡರ ಒಂದು ಆಡಿಯೋವನ್ನು ರಿಲೀಸ್ ಮಾಡಿ ಪಕ್ಷಕ್ಕೆ ಮುಜುಗರ ತಂದು ಅಥವಾ ಸದಾನಂದ ಗೌಡರನ್ನ ಸೈಡ್ಲೈನ್ ಮಾಡುವಂಥ ಪರಿಸ್ಥಿತಿ ಬಂದ್ರ ಅಥವಾ ಈ ಆಡಿಯೋವನ್ನು ರಿಲೀಸ್ ಮಾಡಿ ವಿಜೇಂದ್ರ ಮತ್ತು ಲಿಂಗಾಯತ ಕಮ್ಯುನಿಟಿಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ದೃಷ್ಟಿಯಲ್ಲಿ ಈ ಆಡಿಯೋವನ್ನು ಏನಾದರೂ ಕೇಂದ್ರದವರು ರಿಲೀಸ್ ಮಾಡಿದ್ರ ಎಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಆದರೆ ಸದಾನಂದ ಗೌಡ ಹೇಳಿದ ಪ್ರಕಾರ ನೋಡಿ, ಈಗಲೇ ಕಿಕ್ಔಟ್ ಮಾಡೋದು ಬೇಡ, ಅಡ್ಡ ಮತದಾನವನ್ನು ನೆಪವನ್ನು ಇಟ್ಕೊಂಡು ಈಗಲೇ ಕಿಕ್ಔಟ್ ಮಾಡಿದ್ರೆ ಆಗ ಲಿಂಗಾಯತ ಮುಖಂಡರು ನಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ, ಲಿಂಗಾಯತ ಮತದಾರರು ತಿರುಗಿ ಬೀಳ್ತಾರೆ. ಹೀಗಾಗಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತನಕ ಕಾದು ನೋಡಿ, ಅಕ್ಟೋಬರ್ ವೇಳೆಗೆ ಅಂದರೆ ನವೆಂಬರ್ಗಿಂತ ಮೊದಲು 3 ವರ್ಷ ಅವಧಿ ಆಗುತ್ತೆ. ಆವಾಗ ನಾವು ಕಾರಣವನ್ನು ಕೊಡ್ಬೋದು. ಒಬ್ಬ ವ್ಯಕ್ತಿಗೆ 3 ವರ್ಷ ನಾವು ರಾಜ್ಯದ ಅಧಿಕಾರವನ್ನು ಕೊಟ್ಟಿದ್ದೇವೆ, ನಾವು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಇವರು ಸರಿಯಾಗಿ ನಿರ್ವಹಿಸಿಲ್ಲ, ಹೀಗಾಗಿ ಒಂದು ಒಳ್ಳೆಯ ವ್ಯಕ್ತಿಯನ್ನು ತಂದು ಕೂರಿಸ್ತೇವೆ ಅನ್ನುವಂಥಷ್ಟಲ್ಲಿ ಕಿಕ್ಔಟ್ ಮಾಡಿದ್ರೆ ಏನೂ ಸಮಸ್ಯೆ ಇರೋದಿಲ್ಲ ಅನ್ನುವಂಥ ಮಾತನ್ನು ಹೇಳಬಹುದು ಎನ್ನುವಂಥ ಮಾತನ್ನು ಸದಾನಂದ ಗೌಡರು ವರಿಷ್ಠರ ಜೊತೆ ಮಾತಾಡಿದ್ದಾರೆ ಎನ್ನಲಾದ ಆಡಿಯೋ ಸಖತ್ತಾಗಿ ಸದ್ದು ಮಾಡ್ತಿದೆ. ವರಿಷ್ಠರು ಕೂಡ ಕೇಳ್ತಾರೆ, ಹಾಗಾದರೆ ಪ್ರಹ್ಲಾದ್ ಜೋಶಿ ಅವ್ರನ್ನ ತಂದು ಕೂರಿಸ್ಬೋದಾ ಅಥವಾ ಬೇರೆಯವ್ರನ್ನ ತಂದು ಕೂರಿಸ್ಬೋದೇನು ಅಂತ ಮಾತಂದಾಗ, ಇಲ್ಲ ದೇವರು ದೊಡ್ಡವನು, ಐ ಬಿಲೀವ್ ಇನ್ ಗಾಡ್ ಎನ್ನುವಂಥ ಮಾತನ್ನು ಹೇಳಿ ತಿಪ್ಪೆ ಸಾರಿಸುವಂಥ ಕೆಲಸ ಕೂಡ ಇದೇ ಸದಾನಂದ ಗೌಡರು ಮಾಡ್ತಾರೆ. ಈ ಆಡಿಯೋದ ಉದ್ದೇಶ ಏನು? ಅಥವಾ ಸದಾನಂದ ಗೌಡರಿಗೂ ಯಡಿಯೂರಪ್ಪನವ್ರ ಕುಟುಂಬಕ್ಕೂ ಆಗಿ ಬರ್ತಾ ಇರಲಿಲ್ವಾ? ಅಥವಾ ಹಳೆಯ ದ್ವೇಷವನ್ನು ಮತ್ತೆ ಮುಂದುವರಿಸುವಂಥ ಹಂತಕ್ಕೆ ಹೋದ್ರ? ಯಡಿಯೂರಪ್ಪನವರ ಕೃಪಾ ಕಟಾಕ್ಷದಿಂದ ಜಗದೀಶ್ ಶೆಟ್ಟರನ್ನು ಇಳಿಸಿ ಮತ್ತೆ ಇದೇ ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡಿದಾಗ ಆ ಒಂದು ನೆನಪು ಮರ್ತು ಹೋಯ್ತಾ? ಎಲ್ಲವೂ ಕೂಡ ಇದೀಗ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಯಡಿಯೂರಪ್ಪನವರ ಹಠದ ಫಲವಾಗಿ ಈಗ ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿ ಎನ್ನುವಂಥ ಪಟ್ಟ ಕೂಡ ಇದೆ. ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಆಳಿದಂಥ ಒಂದು ಹಿರಿಮೆ, ಗರಿಮೆ ಮತ್ತು ಇತಿಹಾಸ ಕೂಡಿದೆ. ಇಂಥ ಒಂದು ಸದಾನಂದ ಗೌಡರು ಯಾಕೆ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಸಿಡಿದೆದ್ದು? ಓಕೆ, ನೀವು ವರಿಷ್ಠರ ಜೊತೆಗೆ ಕಂಪ್ಲೇಂಟ್ ಕೊಡುವುದು ಸಹಜ, ವರಿಷ್ಠರಿಗೆ ರಾಜ್ಯದ ಒಂದು BJPಯ ಈ ಒಂದು ಕೆಟ್ಟ ಸಂಪ್ರದಾಯ ಅಥವಾ ಈ ಒಂದು ಅವನತಿಯ ಹಾದಿ ತಿಳಿಸುವುದು ಅಥವಾ ರಿಪೋರ್ಟ್ ಕೊಡೋದು ಸಹಜ. ಆದರೆ ಎಲ್ಲೋ ಒಂದು ಕಡೆ ನೀವು ಅಡ್ಡ ಮತದಾನ ಆದ ನಂತರ ಮತ್ತೆ ಪತ್ರಿಕಾಗೋಷ್ಠಿಯನ್ನು ಕರೆದು ನಾನು ಈಗಾಗಲೇ ಅಡ್ಡ ಮತದಾನ ಸಂಶಯ ಇರೋದ್ರಿಂದ ನನಗೆ ವಿಷಯ ಗೊತ್ತಾದ ನಂತರ ವಿಜೇಂದ್ರವನ್ನು ಸಂಪರ್ಕ ಮಾಡದೆ ಸಿಗಲಿಲ್ಲ ಎನ್ನುವಂಥ ಮಾತು ಯಾಕೆ ನಿಮಗೆ? ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಮತ್ತೊಬ್ಬ ಫಸ್ಟ್ ಟರ್ಮ್ MLA ಆಗಿರುವಂಥ ಅಥವಾ BJP ರಾಜ್ಯಾಧ್ಯಕ್ಷನಾಗಿರುವಂಥ ವಿಜೇಂದ್ರ ಅವರು ನಿಮ್ಮ ಕಾಂಟ್ಯಾಕ್ಟಿಗೆ ಸಿಗಲಿಲ್ಲ ಅಂದರೆ ಇದು ಸತ್ಯವೋ ಸುಳ್ಳು ಅಥವಾ ಇದರ ಹಿಂದಿನ ಉದ್ದೇಶ ಏನು? ಓಕೆ, ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಸಿಗಲಿಲ್ಲ ಅಂದಿಟ್ಟುಕೊಂಡರು ವಿಪಕ್ಷ ನಾಯಕರು ಕೂಡ ನಿಮ್ಮ ಸ್ನೇಹಿತರಾಗಿದ್ದರು. ವಿಪಕ್ಷ ನಾಯಕರು ಯಾಕೆ ಸಿಗಲಿಲ್ಲ? ಅವರನ್ನು ಸಂಪರ್ಕ ಮಾಡಿದ್ದೀರಿ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ರಿ, ಆದರೆ ನಿಮ್ಮ ಸಂಪರ್ಕಕ್ಕೆ ಯಾಕೆ ಸಿಗಲಿಲ್ಲ? ಓಕೆ, ನೀವು ವರಿಷ್ಠರ ಜೊತೆ ಮಾತನಾಡಿದ್ರಿ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ರಿ, ವರಿಷ್ಠರ ಜೊತೆ ಮಾತಾಡಿ ನಾನು ಎಲ್ಲವನ್ನೂ ತಿಳಿಸಿದೆ ಎನ್ನುವಂಥ ಮಾತನ್ನು ಹೇಳಿದ್ರಿ. ಆದರೆ ವರಿಷ್ಠರು ಯಾಕೆ ರಾಜ್ಯ BJP ಘಟಕಕ್ಕೆ ಸಿಗ್ನಲ್ ಕೊಟ್ಟಿಲ್ಲ, ಸೂಚನೆ ಕೊಟ್ಟಿಲ್ಲ? ಸದಾನಂದ ಗೌಡರು ಅಥವಾ ರಾಜ್ಯದ ಒಬ್ಬ ಮುಖಂಡರು ನಮ್ಗೆ ಹೀಗೆ ಸೂಚನೆಯನ್ನು ಕೊಟ್ಟಿದ್ದಾರೆ, ನಿಮ್ಮನ್ನು ಸಂಪರ್ಕ ಮಾಡುವಂಥ ಒಂದು ಪ್ರಯತ್ನ ಪಟ್ಟರು, ನೀವು ಸಿಗಲಿಲ್ಲ ಅಂತೆ. ನಮಗೆ ಡೈರೆಕ್ಟಾಗಿ ಸಂಪರ್ಕಕ್ಕೆ ಸಿಕ್ಕಿ ಅವರು ಹೇಳಿದ್ರು, ನೀವು ಎಚ್ಚೆತ್ತುಕೊಳ್ಳಿ, ಶಾಸಕಾಂಗ ಪಕ್ಷ ಕರೀರಿ, ಎಲ್ಲರನ್ನೂ ಕೂಡ ರೆಸಾರ್ಟಿಗೆ ಕೂಡಾಕಿ ಅಥವಾ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ಎನ್ನುವಂಥ ಸೂಚನೆಯನ್ನು ಹೈಕಮಾಂಡ್ ಯಾಕೆ ಕೊಟ್ಟಿಲ್ಲ? ಸದಾನಂದ ಗೌಡರು ಹೇಳಿದ್ದು ಸುಳ್ಳ ಅಥವಾ ಸದಾನಂದ ಗೌಡರು ವರಿಷ್ಠರ ಜೊತೆ ಮಾತಾಡಿದ್ದು ಇದೇ ಸಂಬಂಧಪಟ್ಟಂತ? ಅಂದರೆ ಇಲ್ಲ ಹೀಗಾಗ್ತದೆ, ಈ ವಿಜಯೇಂದ್ರನ ಕಿತ್ತು ಬಿಸಾಡಿ ಎನ್ನುವಂಥ ಮಾತನ್ನು ಅಡ್ಡ ಮತದಾನಕ್ಕೂ ಮೊದಲು ವರಿಷ್ಠರ ಜೊತೆ ಮಾತಾಡಿದ್ದಾರೆ ಎನ್ನುವಂಥ ಮಾತಿದೆಯಲ್ಲ, ಅದು ಇದೇ ಮಾತಾ? ಎಲ್ಲವೂ ಇದೀಗ ಚರ್ಚೆ ಆಗ್ತಾ ಇದೆ. ಆದರೆ ಏನೇ ಆಗಲಿ, ಸದಾನಂದ ಗೌಡರು ಪಕ್ಷದ ಪರ ಕಾಳಜಿ ಇದ್ದರೆ ಅವರು ಅಡ್ಡ ಮತದಾನದ ವಿಷಯ ಬಂದ ಕೂಡಲೇ ಒಂದು ಪತ್ರಿಕಾಗೋಷ್ಠಿ ಕರಿಬೇಕಿತ್ತು. ಓಕೆ, ಪತ್ರಕರ್ತರು ನಿಮಗೆ ಸಿಗಲಿಲ್ಲ ಅಂದರೆ ನಿಮ್ಮದೇ ಆದಂಥ ಸೋಷಿಯಲ್ ಮೀಡಿಯಾ ಇದೆ, ಒಂದು 3-4 ನಿಮಿಷದ ವಿಡಿಯೋ ಮಾಡಿ ಹರಿಬಿಟ್ರೆ ಅದು ವೈರಲ್ ಆಗ್ತಿತ್ತು. ಆ ಮುಖಾಂತರ ವಿಜೇಂದ್ರ ಅವರು ತಲುಪ್ತಿತ್ತು, ಸಂಪರ್ಕಕ್ಕೆ ಬರ್ತಿದ್ರು, ಅಶೋಕ್ ಅವ್ರಿಗೆ ತಿಳಿತಿತ್ತು, ಅಶೋಕ್ ಅವರು ನಿಮ್ಮ ಸಂಪರ್ಕಕ್ಕೆ ಬರ್ತಿದ್ರು, ಹೈಕಮಾಂಡ್ ತಿಳಿತಿತ್ತು, ಹೈಕಮಾಂಡ್ ಕೂಡ ನಿಮ್ಮ ಸಂಪರ್ಕಕ್ಕೆ ಬರ್ತಾ ಇತ್ತು. ಯಾಕಂದರೆ ನೀವು ಒಬ್ಬ ಮಾಜಿ ಮುಖ್ಯಮಂತ್ರಿ, ನೀವೊಬ್ಬ ರಾಜ್ಯದ BJPಯ ಮಾಜಿ ಅಧ್ಯಕ್ಷ, ನೀವೊಬ್ಬ ಮೋದಿ ಗೌರ್ಮೆಂಟಲ್ಲಿ ಮೊದಲ ಸಂಪುಟದಲ್ಲೇ ರೈಲ್ವೆ ಖಾತೆಯನ್ನು ವಹಿಸಿಕೊಂಡಂಥ ದೊಡ್ಡ ಒಂದು ಮಂತ್ರಿ ಪಟ್ಟವನ್ನು ಹೊಂದಿರುವಂಥ ವ್ಯಕ್ತಿಯಾಗಿದ್ರಿ. ಅಂಥ ಒಬ್ಬ ವ್ಯಕ್ತಿಗೆ ರಾಜ್ಯ BJP ನಾಯಕರು ಸಿಗಲಿಲ್ಲ ಅಂದರೂ ನೀವು ನಿಮ್ಮ ಸ್ವಂತ ಖಾತೆಯಿಂದ ಒಂದು ಫೇಸ್ಬುಕ್ ವಿಡಿಯೋನ ಮಾಡಿ ಬಿಟ್ಟಿದ್ರು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಬಿಟ್ಟಿದ್ರು ಕೂಡ ಅದು ವೈರಲ್ ಆಗ್ತಿತ್ತು. ಆ ಮುಖಾಂತರ ಪ್ರತಿಯೊಬ್ಬರು ನಿಮ್ಮ ಮನೆಯ ಬಾಗಿಲಿಗೆ
ಹೂಡಿಕೊಂಡು ಬರ್ತಾ ಇದ್ರು. ಅದನ್ನು ಬಿಟ್ಟು ಅವರನ್ನು ಕಿಕ್ಔಟ್ ಮಾಡಿ ಇವರನ್ನು ಕಿಕ್ಔಟ್ ಮಾಡಿ ಅನ್ನುವಂಥ ವಿಷಯ ಆಗಲಿ, ಅಥವಾ ಪ್ರೆಸ್ಟೀಜ್ ಅಪಾರ್ಟ್ಮೆಂಟಲ್ಲಿ ಅಡ್ಡ ಮತದಾನ ನಡೀತಾ ಇದೆ ಅನ್ನುವಂಥ ವಿಷಯ ಗೊತ್ತಿದ್ರೂ ಕೂಡ ಅಡ್ಡ ಮತದಾನವಾಗುವ ತನಕ ಸುಮ್ಮನಿದ್ದು ಅದಾದ ನಂತರ ನಿಮ್ಮ ಒಂದು ಈ ರಾಜಕಾರಣ ಇದೀಗ ಎಲ್ಲರೂ ಕೂಡ ಪ್ರಶ್ನೆ ಮಾಡಲೇಬೇಕಾಗಿದೆ, ಪ್ರಶ್ನೆಗೆ ಅರ್ಹವಾಗಿದೆ. ಮತ್ತು BJP ಒಳಗಡೆ ಯಾವುದೂ ಸರಿ ಇಲ್ಲ. ಯಾಕಂದರೆ ವಿಜೇಂದ್ರ ಅವ್ರ ವಿರುದ್ಧ ವಿಜೇಂದ್ರ ಅಥವಾ ಒಂದು 4-6 ಜನ ಬಿಟ್ಟು ಎಲ್ಲರೂ ಕೂಡ ವಿಜೇಂದ್ರ ವಿರುದ್ಧ ಕತ್ತಿ ಮಸೀತಾ ಇದ್ದಾರೆ ಅನ್ನೋದಕ್ಕೆ ಇದು ಇದೀಗ ದೊಡ್ಡ ಸಾಕ್ಷಿಯಾಗಿದೆ. ಒಂದು ಕಡೆ ಪ್ರಹ್ಲಾದ್ ಜೋಶಿ, ಮತ್ತೊಂದು ಕಡೆ ಸೋಮಣ್ಣ, ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ, ಮತ್ತೊಂದು ಕಡೆ ಯತ್ನಾಳ್, ಮತ್ತೊಂದು ಕಡೆ ಸಿದ್ದೇಶ್ವರ್, ಮತ್ತೊಂದು ಕಡೆ ಆರ್ ಅಶೋಕ್, ಮತ್ತೊಂದು ಕಡೆ ಸಿಟಿ ರವಿ, ಹೀಗೆ ಪ್ರತಿಯೊಬ್ಬರು ಕೂಡ, ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ನೇರವಾಗಿ ಸವಾಲನ್ನು ಹಾಕ್ತಾರೆ. ವಿಜೇಂದ್ರ ನೀನು ನಿಂತ್ಕೊ, ನಾನು ನಿಂತ್ಕೋತೇನೆ, ಯಾರು ಗೆಲ್ತಾರೆ ನೋಡಿ ಬಿಡೋಣ ಅಂತ. ಹೀಗಾಗಿ ಪಕ್ಷದ ಅಧ್ಯಕ್ಷರಿಗೆ ಒಬ್ಬರು ಕೂಡ ಕಿಮ್ಮತ್ ಕೊಡ್ತಿಲ್ಲ ಅಂದರೆ, ಅಥವಾ ಅವರನ್ನು ಇಳಿಸ್ಲಿಕ್ಕೆ ಒಬ್ಬರ ಹತ್ರ ಸಾಧ್ಯ ಆಗ್ತಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಇಂಥ ಒಂದು ರಿಪೋರ್ಟ್, ಅದರಲ್ಲೂ ವರಿಷ್ಠರ ಜೊತೆ ಮಾತನಾಡಿ ವರಿಷ್ಠರಿಗೆ ಕಿಕ್ಔಟ್ ಮಾಡುವಂಥ ಒಂದು ಸಲಹೆ ಕೊಡುವಂಥ ಒಂದು ವಿಚಾರ ಇದೆಯಲ್ಲ, ಅದು ಇದೀಗ BJPಯನ್ನೇ ಬುಡ ಮೇಲು ಮಾಡುವಂಥ ಸಾಧ್ಯತೆ ಇದೆ. ನಾನು ಈಗಾಗಲೇ ಹೇಳಿದಂಗೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ ನಂತರ DK ಶಿವಕುಮಾರ್ ಅವರ ಒಂದು ಪಟ್ಟ ಇದೆಯಲ್ಲ, ಅದಾದ ನಂತರ ಪ್ರತಿಯೊಬ್ಬರು ಕೂಡ ಇಲ್ಲ ನಾವು BJP ಗೆದ್ದು ಬಿಡ್ತೇವೆ, ಒಂದು ಕಡೆ SIR ಆಗ್ತಾ ಇದೆ, ಎಲ್ಲವೂ ಆಗ್ತಾ ಇರುವಾಗ BJP ಗೆದ್ದೇ ಬಿಡುತ್ತೆ ಅನ್ನುವಂಥ ಮಾತು ನಡೀತಾ ಇರುವಾಗ DK ಶಿವಕುಮಾರ್ ಅವರ ಒಂದು ಸ್ಟ್ರಾಟಜಿ BJPಯನ್ನು ಅಡ್ಡಡ್ಡ ಮಲಗಿಸಿದೆ. ಇನ್ನು 2 ತಿಂಗಳು ಅವರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಓಕೆ 1 ತಿಂಗಳು ಹೇಳಬಹುದು ಎನ್ನುವಂಥ ಮಾತಿದ್ದಾಗ ಮತ್ತೊಂದು ಹೊಡೆತ ಕೊಟ್ಟಿದ್ದಾರೆ. ಆಡಿಯೋವನ್ನು ರಿಲೀಸ್ ಆಗಿದೆ. ಆಡಿಯೋ ಯಾವ ಮಟ್ಟಿಗೆ ಸದ್ದು ಮಾಡ್ತದೆ ಅಥವಾ ಸದಾನಂದ ಗೌಡರು ಇದಕ್ಕೆ ಏನು ಉತ್ತರ ಕೊಡ್ತಾರೆ ಎಲ್ಲವೂ ಕೂಡ ಕಾದು ನೋಡಬೇಕು. ಯಾಕಂದರೆ ಈ ಅಡ್ಡ ಮತದಾನ BJPನ ಅಡ್ಡಡ್ಡ ಮಲಗಿಸಿದೆ. ವಿಜೇಂದ್ರ ಅವರನ್ನು ಕೂಡ ಬುಡ ಮೇಲು ಮಾಡಿದೆ. ಜೊತೆಗೆ ತನ್ನ ವೃತ್ತಿ ಬದುಕಿನ ರಾಜಕಾರಣದ ಕೊನೆಯ ಹಂತದಲ್ಲಿರುವಂಥ ಸದಾನಂದ ಗೌಡರಿಗೆ ಇದು ಕಪ್ಪು ಚುಕ್ಕಿ ಆಗೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಕಪ್ಪು ಚುಕ್ಕಿ ಅಂದರೆ ವರಿಷ್ಠರಿಗೆ ಫೋನ್ ಮಾಡಿದ ಕಪ್ಪು ಚುಕ್ಕಿ ಆಗಲ್ಲ, ಆದರೆ ಅಡ್ಡ ಮತದಾನ ಆದ ನಂತರ ಪ್ರೆಸ್ ಮೀಟ್ ಮಾಡದಿದ್ದಿಲ್ಲ, ಅದು ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಆಗೋದರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. I don't know whether I'm right or wrong. You tell me. See, now he's completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months, we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with the planned way, Exactly. for it is July starting after July, August, September, October, kick him out. Okay. Okay. If you do it now, his team again will react, again they may start. But if after the completion, if he is replaced by some good man, then automatically Pradeep ji, everything will go smooth. That is my opinion. I don't say that this should be done. If there is any better options, certainly I do go along with the party. Okay. Am I right? You are absolutely right. But the double game is even played by Mr. BLS Joshi. Joshi is a major culprit man here. Sir, let it be, sir. I believe in God, sir. And because of that only, all people like me, it is not a certificate I myself giving for my credentials. But even if I get on in a bus stand, immediately 25-30 auto rickshaw drivers will come for selfies, sir. I have maintained that. I don't Now shall I tell the boss